ಇನ್ನು ಚಿಕ್ಕ ಪುಟ್ಟ ಗಾಯ ಕೂಡ ಆಗಬಾರ್ದು ಡಯಾಬಿಟಿಸ್ ಇರೋರಿಗೆ ಅಂತ ಹೇಳ್ತಾರೆ. ಚಿಕ್ಕ ಗಾಯ ಅನ್ನೋದು ಕೂಡ ಎಷ್ಟರ ಮಟ್ಟಿಗೆ ಡೇಂಜರಸ್ ಇದು? ಶುಗರ್ ನಾನು ಹೇಳ್ದಂಗೆ FBS ವಿತಿನ್ 140 ಬಿಫೋರ್ ಫುಡ್, ಆಫ್ಟರ್ ಫುಡ್ 160 ವಿತಿನ್ 160 ಇದ್ದರೆ ಓಕೆ. ಯಾವಾಗ 160ಗಿಂತ ಮೇಲೆ 200 300 ಕೆಲವರಿಗೆ ಸಿಂಪ್ಟಮ್ಲೆಸ್ ಇರುತ್ತೆ. 300 400 ಇದ್ರೂ ಸಹ ಸಿಂಪ್ಟಮ್ಲೆಸ್ ಇರುತ್ತೆ. ಸೊ ಅವ್ರಿಗೆ ಯಾವುದೇ ಆದಂತಹ ಅಥವಾ ಕಾಲುರಿ ಅಂತ ಬರ್ತಾರೆ. ಸೊ ಯಾವುದೇ ಸಿಂಪ್ಟಮ್ಸ್ ಇರಲ್ಲ, ಹಸಿವು ಜಾಸ್ತಿ ಇರೋದಿಲ್ಲ, ನೀರು ಬಾಯಾರಿಕೆ ಜಾಸ್ತಿ ಇರೋದಿಲ್ಲ, ಅಥವಾ ಮೂತ್ರ ವಿಸರ್ಜನೆಗೂ ಜಾಸ್ತಿ ಹೋಗಬೇಕು ಅನ್ನೋದೇನೂ ಇರೋದಿಲ್ಲ. ಯಾವಾಗ ಅವರಿಗೆ ಏನದು ಕಾಲಲ್ಲಿ ಉರಿ ಅನ್ನೋದು ಚುಚ್ಚುವಂಥದ್ದು, ಸೊ ಈ ಕಾಲಲ್ಲಿ ಏನೋ ಚುಚ್ತಾ ಇದೆ, ಕಾಲಲ್ಲಿ ಏನೋ ಉರಿ ಅನಿಸ್ತಾ ಇದೆ, ಸೊ ಅವ್ರು ಅನ್ಕೋತ ಅವಾಗೇನೋ ಮಸಾಜ್ ಮಾಡಿಕೊಂಡು ಸುಮ್ಮನೆ ಆಗಿ ಬಿಟ್ಬಿಡ್ತಾರೆ. ಸೊ ಅದು ಅವಾಗ ಅದನ್ನು ಕಾಂಪ್ಲಿಕೇಶನ್ ಅದಕ್ಕೆ ತಿರುಗ್ತಾ ಇದೆ. ಸೊ ಯಾವಾಗ ಅದು ತಿರುಗ್ತಾ ಇದೆ ಅದಕ್ಕೆ ಅವಾಗಲೇ ಎಚ್ಚರ ವಹಿಸಿ ಸೂಕ್ತವಾದ ರಕ್ತ ಪರೀಕ್ಷೆಯನ್ನು ಮಾಡಿಸಿ. ಈವನ್ ವೈಟಮಿನ್ B12 ಸಹ ಈ ಥರ ಲಕ್ಷಣಗಳನ್ನ ನಾವು ನೋಡ್ಬೋದು. ಸೊ ಸೂಕ್ತವಾದ ರಕ್ತ ಪರೀಕ್ಷೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ಕಾಂಪ್ಲಿಕೇಶನ್ಸಿಂದ ನಾವು ಇದು ಮಾಡ್ಬೋದು. ಸೊ ಸಣ್ಣ ಗಾಯ ಅದು ಕೆಲವ್ರಿಗೆ ಏನಾಗುತ್ತೆ, ನರ್ವ್ ಡ್ಯಾಮೇಜ್ ಆಗಿದ್ದಾಗ ಸೊ ಅಲ್ಲಿ ಆಗಿರುವಂಥ ಗಾಯದ ಅರಿವು ಅವ್ರಿಗೆ ಇರೋದಿಲ್ಲ. ಸೊ ಗಾಯ ಆಗಿದೆ ಎಂಬುದಾಗಿಯೂ ಸಹ ಗೊತ್ತಾಗೋದಿಲ್ಲ. ಯಾವಾಗ ಅದು ಉಲ್ಬಣವಾಗುತ್ತದೋ, ಯಾವಾಗ ಜಾಸ್ತಿ ಆಗ್ತದೋ, ವಿಕರೂಪ ಹೋಗುತ್ತದೋ, ಅವಾಗ ಏನಾಗುತ್ತೆ, ಗಾಯ ಆಗಿದೆ ಅಂತ ಅವಾಗ ಅವ್ರಿಗೆ ಗೊತ್ತಾಗ್ತದೆ. ಅದು ತುಂಬ ಲೇಟ್ ಸ್ಟೇಜ್ ಆಗಿ ಹೋಗ್ತದೆ. ಯಾಕಂದರೆ ಅಲ್ಲಿ ಸೆನ್ಸೇಷನ್ ಅನ್ನೋದೇ ಇರೋದಿಲ್ಲ. ಹೇಳ್ದಂಗೆ ಪುವರ್ ಸರ್ಕ್ಯುಲೇಷನ್, ರಕ್ತದ ಸಂಚಲನೆ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ. ಅಥವಾ ಅವರು ತುಂಬ ದಪ್ಪ ಇರ್ಬೋದು, ಒಬೇಸಿಟಿಯಿಂದನೂ ಬರುವಂಥ ಚಾನ್ಸಸ್ ಇದೆ. ತುಂಬ ದಪ್ಪ ಇರೋದ್ರಿಂದ ರಕ್ತದ ಸಂಚಲನೆ ಸರಿಯಾಗಿ ಆಗೋದಿಲ್ಲ. ಸೊ ಅವಾಗ ಏನಾಗ್ತದೆ, ಸೊ ಗಾಯ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಅದು ಏನಾಗ್ಬೋದು, ಅಲ್ಸರ್ ಆಗ್ಬೋದು. ನಾನು ಹೇಳ್ದಂಗೆ ಅದು ಬೇಗ ಯಾವಾಗ ಶುಗರ್ ಪೇಷಂಟಲ್ಲಿ ಅಲ್ಸರ್ ಅನ್ನೋದು ಬೇಗ ಹೀಲ್ ಆಗೋದಿಲ್ಲ. ಸೊ ತುಂಬ ಟೈಮ್ ತೊಗೊಳ್ತದೆ. ಸೊ ಅವಾಗ ಇದ್ದಾಗ ಯಾಕೆ ಗಾಯ ಒಣಗ್ತಾ ಇಲ್ಲ, ಸೊ ಅದಕ್ಕೆ ಟ್ರೀಟ್ಮೆಂಟ್ ತೊಗೊತಾರೆ ಹೊರತು ಯಾದಕ್ಕಾಗಿ ಗಾಯ ಒಣಗ್ತಿಲ್ಲ ಅನ್ನುವ ರಕ್ತ ಪರೀಕ್ಷೆಗಳನ್ನ ಜನ ಮಾಡಿಸೋದಿಲ್ಲ. ಸೊ ಹೀಗೆಲ್ಲ ಲಕ್ಷಣಗಳಿದ್ರೂ ಸಹ, ಲಕ್ಷಣಗಳು ಇರಲಿಲ್ಲ ಅಂದರೂ ಸೂಕ್ತವಾದ ರಕ್ತ ಪರೀಕ್ಷೆ ಪಿರಿಯಾಡಿಸಿಟಿ ಒಂದು ಮಾಡಿಸಿದ್ರೆ ಖಂಡಿತವಾಗ್ಲೂ ಇದರಿಂದ ಮಾಡ್ಬೋದು, ಅದರಿಂದ ಹೊರ ಬರ್ಬೋದು. ಸೊ ಅದು ಏನಾಗುತ್ತೆ, ಅಲ್ಸರಿಂದ ಗ್ಯಾಂಗ್ರೀನ್ ಆಗ್ಬೋದು. ಸೊ ನಾ ಗ್ಯಾಂಗ್ರೀನ್ ಅಂತ ಹೇಳಿದಾಗ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಬ್ಲಡ್ ಸಪ್ಲೈ ಇರೋದೇ ಇಲ್ಲ. ಸೊ ಅವಾಗ ಟೋನ ಆಂಪ್ಯುಟೇಟ್ ಮಾಡೋದು, ತೆಗೆಯೋದಾಗಿರ್ಬೋದು, ಕಾಲನ್ನ ತೆಗೆಯುವಂಥದ್ದಾಗಿರ್ಬೋದು, ಬೆರಳುಗಳನ್ನ ತೆಗೆಯುವಂಥದ್ದಾಗಿರ್ಬೋದು. ಸೊ ಇದ್ದಾಗ ಕಾಂಪ್ಲಿಕೇಶನ್ಸ್ ಈ ಥರ ಆಗ್ತದೆ. ಸ್ವಲ್ಪ ಗಾಯನ ನಾವು ನಿರ್ಲಕ್ಷ್ಯ ಮಾಡಿದಾಗ ಶುಗರ್ ಇದ್ದಾಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.